ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಗೋವಾವನ್ನೇ ಸೃಷ್ಟಿ ಮಾಡಿದ ದೇವರ ಭವ್ಯ ಮೂರ್ತಿ ಗೋವಾದಲ್ಲೇ ಇದೆಯಾ? ಹೌದು, ನೀವು ಕೇಳ್ತಿರೋದು ನಿಜ. ಗೋವಾದ ರಾಜಧಾನಿ ಪಣಜಿಯ ಕ್ಯಾಂಪಲ್ನಲ್ಲಿ ಮಾಂಡೋವಿ ನದಿಯ ತೀರದ ಬಳಿ ನಿಂತಿದೆ ಒಂದು ಸುಂದರವಾದ ಮೂರ್ತಿ. ಅದೇ ಪರಶುರಾಮನ ಸ್ಟ್ಯಾಚ್ಯೂ. ಇವಾಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಹಾಗಾದ್ರೆ ನಾವು ಗೋವಾ ಅಂದ ತಕ್ಷಣ ನಮ್ಗೆ ಏನ್ ನೆನಪಾಗತ್ತೆ? ಬೀಚ್, ಪಾರ್ಟಿ, ಫನ್ ಅಲ್ವಾ? ಆದ್ರೆ ಒಂದ್ ನಿಮಿಷ, ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಗೋವಾ ಅನ್ನೋ ಹೆಸರು ಹೇಗ್ ಬಂತು ಅಂತ? ಇದು ಕೇವಲ ಒಂದು ಹೆಸರು ಅಲ್ಲ, ಇದರ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಒಂದು ದೊಡ್ಡ ರಹಸ್ಯನೇ ಇದೆ. ಗೋವಾ ಹೆಸರಿನ ನಿಜವಾದ ಕತೆ. ಇತಿಹಾಸ ಮತ್ತು ಪುರಾಣಗಳ ಪ್ರಕಾರ ಗೋವಾವನ್ನ ಹಿಂದೆ ಗೋಮಂತ ಭೂಮಿ ಅಂತ ಕರೀತಿದ್ರು. ಗೋ ಅಂದರೆ ಹಸು ಅಥವಾ ಪವಿತ್ರ ಭೂಮಿ, ಮಂತಕ ಅಂದ್ರೆ ಸಮೃದ್ಧ ಜಾಗ ಅಂತ ಇದರ ಅರ್ಥ. ಕೆಲವರು ಹೇಳೋ ಪ್ರಕಾರ ಈ ಭೂಮಿ ಭಗವಾನ್ ಪರಶುರಾಮರು ಸಮುದ್ರದಿಂದ ಸೃಷ್ಟಿಸಿದ ಕಾರಣ ಇದನ್ನ ಗೋಮಂತಕ ಅಂತ ಕರೆಯಲಾಗುತ್ತೆ ಅಂತ. ಆಮೇಲೆ ಪೋರ್ಚುಗೀಸ್ ಜನರು ಬಂದ ನಂತರ ಗೋಮಂತಕ ಅನ್ನೋ ಹೆಸರು ನಿಧಾನವಾಗಿ ಚಿಕ್ಕದಾಗಿ ಗೋವಾ ಆಗಿ ಬಿಡ್ತು. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಗೋವಾಕ್ಕೆ ಇನ್ನೂ ಹಲವು ಹಳೆಯ ಹೆಸರುಗಳಿದ್ದವು. ಉದಾಹರಣೆ ಗೋಪಕಪುರಿ, ಗೋವಾಪುರಿ, ಗೋಮಂತಕ. ಅಂದ್ರೆ ಇವತ್ತಿನ ಮಾಡರ್ನ್ ಗೋವಾದ ಹಿಂದೆ ಒಂದು ದೊಡ್ಡ ಇತಿಹಾಸ ಅಡಗಿದೆ. ಹಾಗಾದ್ರೆ ಇಷ್ಟು ದಿನ ನೀವು ಗೋವಾವನ್ನು ಕೇವಲ ಬೀಚ್ ಪ್ಲಸ್ ಅಂದ್ಕೊಂಡಿದ್ರಾ? ಇವತ್ತು ಅದರ ಹಿಂದಿನ, ಆ ಹೆಸರಿನ ಹಿಂದಿನ ಕತೆ ಕೂಡ ಗೊತ್ತಾಯ್ತಾ? ಈ ಫ್ಯಾಕ್ಟ್ ನಿಮಗೆ ಹೊಸದಾಗಿ ಗೊತ್ತಾಯ್ತು? ಕಮೆಂಟ್ ನಲ್ಲಿ ಎಸ್ ಅಂತ ತಿಳಿಸಿ, ಆಯ್ತಾ? ಮತ್ತೆ ನೀವು ಗೋವಾ ಟ್ರಿಪ್ ಗ್ಯಾಂಗ್ಗೆ ಈ ವಿಷಯವನ್ನ ಶೇರ್ ಮಾಡಿ. ಇನ್ನಷ್ಟು ಗೋವಾದ ಸೀಕ್ರೆಟ್ಗಾಗಿ ಈಗಲೇ ನನಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಪಣಜಿಯ ಕ್ಯಾಂಪಲ್ನಲ್ಲಿರುವ ಈ ಭಗವಾನ್ ಪರಶುರಾಮನ ಭವ್ಯ ಮೂರ್ತಿಯನ್ನ 2023ರಲ್ಲಿ ಜೂನ್ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನದಂದು ಉದ್ಘಾಟನೆ ಮಾಡಲಾಯಿತು. ಭಗವಾನ್ ಪರಶುರಾಮನ ಮೂರ್ತಿ ಪಣಜಿ, ಗೋವಾ. ಈ ಗೋವಾದ ಪಣಜಿಯ ಕ್ಯಾಂಪಲ್ನಲ್ಲಿರುವ ಈ ಭವ್ಯ ಭಗವಾನ್ ಪರಶುರಾಮನ ಮೂರ್ತಿ ಈಗ ಗೋವಾದ ಹೊಸ ಟೂರಿಸ್ಟ್ ಸ್ಪಾಟ್ ಆಗಿದೆ. ಆದ್ರೆ ಈ ಮೂರ್ತಿಯ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳು ನಿಮ್ಗೆ ಗೊತ್ತಾ? ಮೊದಲನೇದು, ಈ ಮೂರ್ತಿಯನ್ನ 2023 ಜೂನ್ 21ರಂದು ಅಂದರೆ ಅಂತಾರಾಷ್ಟ್ರೀಯ ಯೋಗ ದಿನದಂದು ಉದ್ಘಾಟನೆ ಮಾಡಲಾಯಿತು. ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಈ ಮೂರ್ತಿಯನ್ನ ಸಾರ್ವಜನಿಕರಿಗೆ ಸಮರ್ಪಿಸಿದ್ರು. ಈ ಮೂರ್ತಿ ಎಲ್ಲಿದೆ ಗೊತ್ತಾ? ಗೋವಾದ ರಾಜಧಾನಿ ಪಣಜಿಯ ಕ್ಯಾಂಪಲ್ ಪ್ರದೇಶದಲ್ಲಿ ಮಾಂಡೋವಿ ನದಿಯ ತೀರದ ಬಳಿ ಈ ಮೂರ್ತಿಯನ್ನ ನಿರ್ಮಿಸಲಾಗಿದೆ. ಇಲ್ಲಿ ನದಿ ಮತ್ತು ಸಮುದ್ರ ಸೇರುವ ಸುಂದರ ದೃಶ್ಯವನ್ನ ನಾವು ನೋಡಬಹುದು. ಅದರಲ್ಲೂ ಸಂಜೆ ಸಮಯದಲ್ಲಿ ಈ ಮೂರ್ತಿಗೆ ಲೈಟಿಂಗ್ ಮತ್ತು ಸನ್ಸೆಟ್ ವ್ಯೂ ತುಂಬಾ ಸಿನಿಮ್ಯಾಟಿಕ್ ಆಗಿರುತ್ತೆ. ಅದಕ್ಕೆ ಈಗ ಇದು ಇನ್ಸ್ಟಾಗ್ರಾಮ್ ರೀಲ್ಸ್ ಮತ್ತು ಯೂಟ್ಯೂಬ್ ಬ್ಲಾಗ್ಗಳಿಗೆ ಫೇಮಸ್ ಸ್ಪಾಟ್ ಆಗಿದೆ. ಆದ್ರೆ ಗೋವಾದಲ್ಲಿ ಪರಶುರಾಮರ ಮೂರ್ತಿ ಯಾಕೆ ನಿರ್ಮಿಸಿದ್ದಾರೆ ಗೊತ್ತಾ? ಪುರಾಣಗಳ ಪ್ರಕಾರ ಭಗವಾನ್ ಪರಶುರಾಮರು ಭಗವಾನ್ ವಿಷ್ಣುವಿನ 6ನೇ ಅವತಾರ. ಒಮ್ಮೆ ಅವರು ಸಮುದ್ರಕ್ಕೆ ಬಂದು ಬಾಣ ಬಿಟ್ಟು ಇಲ್ಲಿಯವರೆಗೆ ಹಿಂದೆ ಸರಿಯು ಅಂತ ಸಮುದ್ರಕ್ಕೆ ಆದೇಶ ಕೊಡ್ತಾರಂತೆ. ಆಮೇಲೆ ಸಮುದ್ರ ಹಿಂದೆ ಸರಿದಾಗ ಹೊರಬಂದ ಭೂಮಿಯೇ ಇಂದಿನ ಗೋವಾ ಅಂತ ನಂಬಲಾಗಿದೆ. ಅದಕ್ಕೆ ಗೋವಾವನ್ನ ಗೋಮಂತಕ ಭೂಮಿ ಎಂದು ಕರೆಯಲಾಗುತ್ತೆ. ಹಾಗಾಗಿ ಈ ಮೂರ್ತಿ ಕೇವಲ ಒಂದು ಸ್ಟ್ಯಾಚ್ಯೂ ಅಲ್ಲ, ಗೋವಾ ಹುಟ್ಟಿದ ಕಥೆಯ ಸಿಂಬಲ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನೀವು ಗೋವಾಕ್ಕೆ ಹೋದಾಗ ಕೇವಲ ಬೀಚ್ ಮಾತ್ರ ಅಲ್ಲ, ಪಣಜಿಯ ಈ ಭವ್ಯ ಪರಶುರಾಮ ಮೂರ್ತಿಯನ್ನ ಮಿಸ್ ಮಾಡಬೇಡಿ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ರಾತ್ರಿ ಹೊತ್ತು ಈ ಮೂರ್ತಿ ಲೈಟಿಂಗ್ ನಲ್ಲೂ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ. ಹಾಗಾದ್ರೆ ನೆಕ್ಸ್ಟ್ ಟೈಮ್ ನೀವು ಗೋವಾಕ್ಕೆ ಹೋದಾಗ ಕೇವಲ ಬೀಚ್ ಮತ್ತು ಪಾರ್ಟಿ ಮಾತ್ರ ಅಲ್ಲ, ಗೋವಾವನ್ನೇ ಸೃಷ್ಟಿ ಮಾಡಿದ ದೇವರ ಮೂರ್ತಿಯನ್ನ ನೋಡ್ಕೊ ಬನ್ನಿ. ಈ ಫ್ಯಾಕ್ಟ್ ನಿಮಗಾಗಿ ಹೊಸದಾಗಿ ಗೊತ್ತಾಯ್ತಾ? ಕಮೆಂಟ್ ನಲ್ಲಿ ತಿಳಿಸಿ. ಜೈ ಪರಶುರಾಮ್ ಅಂತ ಟೈಪ್ ಮಾಡಿ. ಇಂತಹ ಗೋವಾದ ಹಿಡನ್ ಸೀಕ್ರೆಟ್ಗಾಗಿ ನನಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಗೋವಾವನ್ನೇ ಸೃಷ್ಟಿ ಮಾಡಿದ ದೇವರ ಭವ್ಯ ಮೂರ್ತಿ ಗೋವಾದಲ್ಲೇ ಇದೆ. ಹಾಗಾದ್ರೆ ಈ ಮೂರ್ತಿಯನ್ನ ಒಮ್ಮೆ ಆದ್ರೂ ನಿಮ್ ಲೈಫಲ್ಲಿ ವಿಸಿಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಇದು ಇರೋದು ಎಕ್ಸಾಕ್ಟ್ ಆಗಿ ಲೊಕೇಶನ್ ಗೋವಾದ ಪಣಜಿಯ ಕ್ಯಾಂಪಲ್ ನಲ್ಲಿ. ಇಲ್ಲಿ ಮಾಂಡೋವಿ ನದಿ ಮತ್ತು ಸಮುದ್ರ ಸೇರುವಂತಹ ಒಂದು ಜಾಗದಲ್ಲಿ ಈ ಮೂರ್ತಿಯನ್ನ ನಿರ್ಮಿಸಲಾಗಿದೆ. ಇಲ್ಲಿಂದ ನಿಮ್ಗೆ ಎಲ್ಲಾ ತರ ಬಿಗ್ ಡ್ಯಾಡಿ ಎಲ್ಲ ಕ್ರೂಸ್ ಕೂಡ ಕಾಣಿಸುತ್ತೆ. ಸನ್ಸೆಟ್ ಮತ್ತೆ ಇಲ್ಲಿ ಯೋಗ ಮಾಡೋರಿಗಂತೂ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಮತ್ತೆ ವಾಕ್ ಮಾಡೋರಿಗೆ, ಈವ್ನಿಂಗ್ ವಾಕ್ ಮಾಡೋರಿಗೆ ತುಂಬಾ ರಿಲ್ಯಾಕ್ಸ್ ಆಗತ್ತೆ. ನೀವು ಎಷ್ಟೊತ್ತಾದ್ರೂ ಕೂತ್ಕೋಬಹುದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಇಲ್ಲಿ ಯಾವುದೇ ತರ ರೆಸ್ಟ್ರಿಕ್ಷನ್ ಇಲ್ಲ, ಯಾವುದೇ ತರ ಫೋಟೋಸ್, ವಿಡಿಯೋಸ್ ಎಲ್ಲವನ್ನ ನೀವು ಮಾಡಬಹುದು. ಮತ್ತೆ ಇಲ್ಲಿ ಎಂಟ್ರಿ ಫೀಸ್ ನಿಮ್ಗೆ ಇರೋದೇ ಇಲ್ಲ, ಫುಲ್ ಫ್ರೀ ಇದೆ. ಈವ್ನಿಂಗ್ ಮತ್ತೆ ಮಾರ್ನಿಂಗ್ ಟೈಮ್ ವಾಕ್ ಮಾಡ್ಲಿಕ್ಕೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಗೋವಾಗೆ ಹೋದ್ರೆ ಈ ಪ್ಲೇಸ್ ನ ದಯವಿಟ್ಟು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.